ಚಪ್ಲಿ ಬೇರೆ ಹಾಕತ್ತೀರಾ ಇಲ್ಲೇ ಇಡ್ತುರ್ಕೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ನನ್ನ ಮಾರ್ನಿಂಗ್ ಬ್ಯುಸಿ ಡೇ ಹೆಂಗಿತ್ತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಎಲ್ಲರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಓಕೆನಾ? ಇವಾಗ ಬೆಳಗ್ಗೆ ಎದ್ದು ನನ್ನ ಜೊತೆನೇ ನಿತ್ಯ ಕೂಡ ಎದ್ದು. ಸೊ ಇವಾಗ ಬೋರ್ ಗಾಡಿ ಮನೆ ಮುಂದೆ ಓಡಾಡಿದ್ರಿಂದ ತುಂಬಾನೇ ಕೆಸರಾಗಿತ್ತು ಆಯ್ತಾ. ಮಳೆ ಬರ್ತಾ ಇರೋದ್ರಿಂದ ಇನ್ನು ಮಳೆ ಸ್ಟಾರ್ಟ್ ಆಯ್ತು. ಸೊ ತುಂಬಾ ಕೆಸರಾಗಿತ್ತು. ಸರಿ, ಅದಕ್ಕೆ ಬೋರ್ ಆನ್ ಮಾಡಿ ನೀರು ಹೊಡೆಯೋಣ ಅಂತ ಸ್ಟಾರ್ಟ್ ಮಾಡಿದೆ. ಯಾಕೆಂದ್ರೆ ನಮ್ದು ವೈಟ್ ಟೈಲ್ಸ್ ಆಗಿರೋದ್ರಿಂದ ಹಂಗೇನೆ ಹೆಜ್ಜೆ ಬಂದ್ಬಿಡುತ್ತೆ. ಮಕ್ಳು ಈಗ ನಿಟ್ಟಿಂಗ್ಗೆ ನೀಟಾಗಿ ಕಾಲ್ನ ರಫ್ ಮಾಡಿ ಸೀಟ್ಕೊಂಡು ಬಾ ಅಂತ ಪದೇ ಪದೇ ಹೇಳೋದಕ್ಕಾಗಲ್ಲ. ಅವ್ಳು ಪದೇ ಪದೇ ನಾವು ಹೇಳೋದನ್ನ ಕೇಳೋದಿಲ್ಲ. ಸೊ ಹಾಗಾಗಿ ನಾನೇನ್ ಮಾಡಿದೆ ಅಂದ್ರೆ ನೀರೆಲ್ಲ ಹೊಡೆದ್ಬಿಡ. ಅದ್ ನೀರ್ ಅಷ್ಟು ಹೊಡೆದ್ರು ಅದೇನು ಹೋಗ್ಲಿಲ್ಲ ಆಯ್ತಾ. ಸೊ ಫಸ್ಟ್ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಮೇಲೆ ಟಿಫನ್ ಮಾಡ್ಬೋದು ಅಂತ. ತೇಜು ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ಇವಾಗ ಪ್ರಾಪರ್ ಆಗಿ ತಿಂಡಿ ಮಾಡ್ಲೇಬೇಕು. ಬೆಳಗ್ಗೆ ಬೇಗನೆ ಅವಳಿಗೆ 8:20 ವ್ಯಾನ್ ಬಂದ್ಬಿಡುತ್ತೆ. ಮುಂಚೆ ಆ ಸೈಡ್ ಅಂದ್ರೆ ತುಂಬಾ ಲಾಂಗ್ ಹೋಗ್ತಾ ಇದ್ರು. ಇವಾಗ ಸಿಟಿ ಮಕ್ಳು ಕರ್ಕೋ ಟ್ರಿಪ್ಗೆ ಬರೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಟಿಫನ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ಬೇಕು. ಇವತ್ತು ನಿಮ್ಗೆ ಒಂದು ಈಸಿಯಾಗಿ, ಟೇಸ್ಟಿಯಾಗಿ, ಸಿಂಪಲ್ ಆಗಿ ಮಾಡುವಂತ ಒಂದು ರೈಸ್ ಪಾತ್ನ ತೋರಿಸ್ತೀನಿ. ಮಿಸ್ ಮಾಡ್ರೆ ಟ್ರೈ ಮಾಡಿ ಆಯ್ತಾ. ಅದ್ರಲ್ಲೂ ಬ್ಯಾಚುಲರ್ಸ್ಗಳಿಗಂತೂ ಮಾಡ್ಸಿ ಟಿಫನ್ನು ಬೇಗ ಕ್ವಿಕ್ ಆಗುತ್ತೆ. ಎಲ್ಲಾನು ರೆಡಿ ಇಟ್ಕೋಬೇಕು, ಖಾರ ರುಬ್ಬೇಕು ಆತರ ಏನಿರಲ್ಲ. ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿ ಬರುತ್ತೆ, ಮತ್ತೆ ಬೇಗನು ಕೂಡ ಮಾಡ್ಕೋಬಹುದು. ಬನ್ನಿ ತೋರಿಸ್ತೀನಿ ನಿಮ್ ಜೊತೆ. ಟೊಮಾಟೊ ಮತ್ತೆ ಈರುಳ್ಳಿ ಎರಡನ್ನು ಹೆಚ್ಚಿ ಇಟ್ಕೊಳ್ಳಿ ಫಸ್ಟ್. ಆಮೇಲೆ ಅಕ್ಕಿನ ನೆನೆಸೋದಕ್ಕೆ ಇಟ್ಕೊಳ್ಳಿ. ನೀವ್ ಏನೇ ರೈಸ್ ಪಾತ್ ಮಾಡ್ಬೇಕಾದ್ರೂ 5 ಮಿನಿಟ್ಸ್ ಇದ್ದಂಗೆ ಅಕ್ಕಿನ ನೆನೆಯಕ್ಕೆ ಇಟ್ಕೊಳ್ಳಿ. ಫಸ್ಟ್ ಇಲ್ಲಿ ಪಾತ್ರೆಗೆ ಬಂದು ಒಂದು 4-5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಯೂಸ್ ಮಾಡಿದ್ದೀನಿ. ಅದಕ್ಕೆ ಹೆಚ್ಚಿಟ್ಟಿದಂತ 2 ಈರುಳ್ಳಿ, ಸಾಸಿವೆ ಮತ್ತೆ ಟೊಮೊಟೊ 4-5 ಟೊಮೊಟೊನ ಹಾಕೋತಾ ಇದ್ದೀನಿ ನಾನಿಲ್ಲಿ. ಇಷ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಮತ್ತೆ ಈರುಳ್ಳಿ ಸ್ವಲ್ಪ ಬೇಯೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ನಾನಿಲ್ಲಿ ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಬಟಾಣಿ, ನೆನೆಸಿದ ಬಟಾಣಿನ ಹಾಕಿ ಫ್ರೈ ಮಾಡಿಕೊಂಡು, ಆಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಮತ್ತೆ ಚಕ್ಕೆ ಪುಡಿ. ನಿಮ್ಗೆ ಮೇನ್ ಏನ್ ಗೊತ್ತಾ, ನೀವು ಚಕ್ಕೆನ ಪುಡಿ ಮಾಡಿ ಇಟ್ಕೊಳ್ಳಿ. ಚಕ್ಕೆ ಜೊತೆಗೆ ಒಂದ್ ಸ್ವಲ್ಪ ಲವಂಗ, ಜಾಸ್ತಿ ಬೇಡ, ಸ್ವಲ್ಪ ಲವಂಗನ ಪುಡಿ ಮಾಡಿ ಇಟ್ಕೊಂಡ್ರೆ ಈ ತರ ಕ್ವಿಕ್ ಆಗಿ ಈಸಿಯಾಗಿ ಬೇಗ ರೈಸ್ ಪಾತ್ನ ಮಾಡ್ಕೋಬಹುದು. ಆಮೇಲೆ ಅದು ಮಸಾಲೆ ಎಲ್ಲ ಫ್ರೈ ಮಾಡಿದ್ಮೇಲೆ ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತೆ ನೀರು ಮತ್ತೆ ತೆಂಗಿನಕಾಯಿನ ಹಾಕಿ 1-2 ಕುದಿ ಕುದ್ದಿದ್ಮೇಲೆ ಅಕ್ಕಿನ ಸೇರಿಸಿ ಅದನ್ನ ಮುಚ್ಚಳ ಮುಚ್ಚಿ, ತಪ್ಪಿದ್ರೆ ನೀವು ಕುಕ್ಕರ್ಗೆ ಹಾಕೋದಾದ್ರೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಷಲ್, ದೊಡ್ಡ ವಿಷಲ್ ಹಾಕಿ ಇನ್ನೊಂದು ಲೋ ಫ್ಲೇಮ್ ಅಲ್ಲಿ ಸ್ವಲ್ಪ ಇನ್ನೇನ್ ವಿಷಲ್ ಬರ್ತಾ ಇದೆ ಅಂದಂಗೆ ಆಫ್ ಮಾಡಿ ರೈಸ್ ಪಾತ್ ರೆಡಿ ಆಗುತ್ತೆ. ನೀವು ನೋಡ್ತಾ ಇದ್ರಲ್ಲ ಉದ್ರಾಗಿ. ಪಪ್ಪು ಚೆನ್ನಾಯ್ತಾ? ಹೆಂಗೈತೆ? ಚೆನ್ನಾಗೈತೆ, ಸಕ್ಕತ್ತಾಗೈತೆ. ತೇಜು ಫೇವ್ರೆಟ್ ಟೊಮೊಟೊ ಪಲಾವ್. ತೇಜು ದೊಡ್ಡೊಳಗಡೆ ಫ್ರೆಂಡ್ಸ್, ಮಾತೇ ಕೇಳಲ್ಲ. ದೊಡ್ಡೋಳು ಅಂದ್ರೆ ಆ ಥರ ಅಲ್ಲ, ಮಾತು ಕೇಳಲ್ಲ. ಇಂಥ ಡ್ರೆಸ್ ಹಾಕಿ ಹೋಗು ಅಂದರೆ ನಾನು ಹೇಳಿದ ಡ್ರೆಸ್ನ ಅವಳು ಹಾಕಲ್ಲ. ನಾನಿವತ್ತು ಈ ಡ್ರೆಸ್ ಹೇಳಿಲ್ಲ. ನೆನ್ನೆ ನನಗೆ ಹತ್ತಿದ್ದು BP-ಗೆ ಅವಳಿಗೆ ಕೊಟ್ಟಿದ್ದ ಡ್ರೆಸ್ನ ತೆಗೆದು ಆಚೆಗೆ ಚಿರಂಡಿಗೆ ಎಸ್ತಿದ್ದೀನಿ, ಅಷ್ಟು ಸಿಟ್ಟು ಬಂದಿತ್ತು. ಆಮೇಲೆ ನಾನು ಹಿಂಗೆ ತಲೆ ಬಾಚ್ಕೊ ಹೋಗು ಅಂದರೆ ಹಂಗೆ ಬಾಚ್ಕೊ ಹೋಗಲ್ಲ. ಶೀ 7th ಸ್ಟ್ಯಾಂಡರ್ಡ್ ಅಲ್ವಾ, ಸೊ ಹಂಗಾಗಿ ಅವಳಿಗೆ ಆ್ಯಟಿಟ್ಯೂಡ್ ಬಂದಿದೆ, ಮತ್ತು ಈಗೋ ಬಂದಿದೆ. ಆಮೇಲೆ ನನಗೆ ದೊಡ್ಡಳು ನಮ್ಮ ಅಮ್ಮನ ಮಾತು ಯಾಕೆ ಕೇಳಬೇಕು ಅನ್ನೋ ಒಂದು ಏನು ಥಾಟ್ ಬಂದಿದೆ. ನಿಜ ಮಾತು ಕೇಳಲ್ಲ, ಅದರಲ್ಲೂ ರೆಡಿಯಾಗಿ ಹೋಗೋ ವಿಷಯದಲ್ಲಿ ನಿಜ ಮಾತು ಕೇಳಲ್ಲ. ಸೊ ಇರಲಿ, ಎಲ್ಲಿ ಕಟ್ ಮಾಡ್ಬೇಕಂತ ಅಮ್ಮಂಗೆ ಗೊತ್ತಿರಲ್ವಾ, ಕಟ್ ಮಾಡುತ್ತಮ್ಮ ಅಲ್ಬೇಕಂದ. ಬಟ್ ನಮ್ಮ ನಿತ್ಯ ಇದ್ದಾಳಲ್ಲ, ನಾನು ಹೇಳಿದ್ಬಿಟ್ಟಿನೆಲ್ಲ ಕೇಳ್ತಾಳೆ ಫ್ರೆಂಡ್ಸ್. ಇಲ್ಲ, ನನ್ನ ಮುದ್ದು ನಾನು ಕೊಟ್ಟಿದ್ದ ಬಟ್ಟೆ ಹಾಕೊಳ್ಳುತ್ತೆ. ಅವಳು ಶಿಶ್ವರಕ್ಕೆ ಹೋಯ್ತಾಳೆ ದಿನ ಅಲ್ಲಕ್ಕಂದ. ಶಿಶ್ವರಿಂದ ಬಂದಮೇಲೆ ಅಮ್ಮ ಜ್ಯೂಸ್ ಮಾಡಿಕೊಡುತ್ತಲ್ಲಕ್ಕಂದ ನಿಮಗೆ, ಮ್ಯಾಂಗೋ ಜ್ಯೂಸ್. ಇವತ್ತು ಡೋನಟ್ಸ್ ಮಾಡಿರ್ತೀನಿ ನೀವು ಬರೋಷ್ಟ್ರಲ್ಲಿ.
ಯಾರಿಗೆ ಬೇಕು ತೇಜದ್ದು ಯಾವ ಥರ ಕಂಡುಬಿಟ್ಟಿರ್ತಿ ಅಲ್ಲ ಇದು ಒಂಥರ ಬ್ಲರ್ ಆಗಿತ್ತಾ ನಿಜ ಹಂಗೆ ಕಾಣ್ತಿದೀಯ ಈಗ ತಿರ್ಗು ಅಲ್ಲ ಕಣೆ ಮಕ್ಕಯ ಇದ್ರಲ್ಲಿ ಬ್ಲರ್ ಆಗಿತ್ತಲ್ಲ ಹಂಗೆ ಕಂಡೆ ಆಫ್ರಿಕನ್ ಥರ ನಾನೇನು ಮಾಡೋಕ್ಕಾಗುತ್ತೆ. ಸೊ ತೇಜು ಟಿಫನ್ ಮಾಡಿ ಸ್ಕೂಲ್ಗೆ ಓದ್ಲು. ಇವಾಗ ಮಿಕ್ಕಿಯನ್ನ ರೆಡಿ ಮಾಡ್ತಾ ಇದ್ದೀನಿ ಅಂಗನವಾಡಿಗೆ ಹೋಗೋದಕ್ಕೆ. ಅದು ಪ್ರತಿದಿನ ಅಂಗನವಾಡಿಗೆ ಹೋಗ್ತಾಳೆ ಆಯ್ತಾ. ಒಂದೊಂದ್ಸಲ ಫಸ್ಟ್ ಸ್ಟಾರ್ಟಿಂಗ್ ಮೇಡಮ್ ಬರೋ ಟೈಮ್ಗೆ ನಾನು ಹೋಗಲ್ಲ ಅಂತಾಳೆ. ಆಮೇಲೆ ಅವ್ಳು ಹೋಗಲ್ಲ ಅಂದಾಗ ನಾನು ಫೋರ್ಸ್ ಮಾಡಲ್ಲ, ಸುಮ್ಮನೆ ಆಗ್ಬಿಡ್ತೀನಿ. ಸರಿ ಆಯ್ತು ನಾವು ನೆಕ್ಸ್ಟ್ ಹೋಗೋಣ ಅಂತ. ಆಮೇಲೆ ಒಂದು 10 ಮಿನಿಟ್ಸ್ ಬಿಟ್ರೆ ಅವಳೇ ರೆಡಿ ಆಗ್ಬಿಟ್ಟು ಹೋಗ್ತಾಳೆ. ಹಾಗೆ ನಾನು ಇವತ್ತು ನಿಮ್ಗೊಂದು ಪ್ರಾಡಕ್ಟ್ ನ ತೋರಿಸ್ತಾ ಇದ್ದೀನಿ. ಹೆಣ್ಮಕ್ಳಿಗೆ ತುಂಬಾನೇ ಯೂಸ್ಫುಲ್ ಆಗುವಂತ ಪ್ರಾಡಕ್ಟ್ಸ್. ಯಾರಿಗೆ ಪಾರ್ಲರ್ಗೆ ಹೋಗೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ, ಅವ್ರಿಗೆ ಐಬ್ರೋ ಮಾಡ್ಸೋದಕ್ಕೆ ಮಾತ್ರ ನಾನು ಪಾರ್ಲರ್ಗೆ ಹೋಗ್ತೀನಿ ಅನ್ನೋರು ನನ್ನ ತರದವ್ರು ಇದ್ರೆ ಅವ್ರಿಗೆ ಇದು ಯೂಸ್ ಆಗುತ್ತೆ ಅನ್ಕೊಂಡಿದೀನಿ. ಇದು ಬಂದು ಐಬ್ರೋ ಮಷಿನ್ ನೀವು ಮನೆಯಲ್ಲೇ ಮಾಡ್ಕೋಬಹುದು. ಚಾರ್ಜಬಲ್, ಚಾರ್ಜ್ ಕೂಡ ಹಾಕೋಬಹುದು. ನೀವು ಶೆಲ್ ಕೂಡ ಯೂಸ್ ಮಾಡ್ಕೋಬಹುದು. ಎಲ್ಲಾ ವೆಬ್ಸೈಟ್ ಆನ್ಲೈನ್ ಅಲ್ಲೆಲ್ಲ ಸಿಗುತ್ತೆ. ಮೀಶೋ, ಅಮೆಝಾನ್, ಫ್ಲಿಪ್ಕಾರ್ಟ್, ಶಾಪ್ಸಿ ಎಲ್ಲಾದ್ರಲ್ಲೂ ಕೂಡ ನಿಮ್ಗೆ ಸಿಗುತ್ತೆ. ನಿಮ್ಗೆ ಲಿಂಕ್ ಬೇಕಿದ್ರೆ ನಾನು ಇಲ್ಲಿ ಟ್ಯಾಗ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ತುಂಬಾ ನೀವು ಏನಾದ್ರು ಒಂದ್ಸಲ ಶೇಪ್ ಕೊಡಿಸ್ಕೊಂಡ್ ಬಂದ್ರೆ ಪಾರ್ಲರ್ ಇಂದ ನೀವು ಮನೇಲಿ ಈಸಿಯಾಗಿ ಮಾಡ್ಕೋಬಹುದು. ತುಂಬಾನೇ ಒಬ್ರೇ ಮಾಡ್ಕೋಬಹುದು, ಯಾರು ಹೆಲ್ಪ್ ಬೇಡ. ಥ್ರೆಡ್ಡಿಂಗ್ ಎಲ್ಲ ಹಿಂಸೆ ಆಗುತ್ತೆ, ನಮಗೆ ನೋವಾಗುತ್ತೆ ಅಂದ್ರೆ ನೀವು ಈಸಿಯಾಗಿ ಮಾಡ್ಬೋದು. ನೋಡಿ ಎಷ್ಟು ನೀಟಾಗಿ ಹೋಗುತ್ತೆ ಗೊತ್ತಾ. ಒಂದ್ 5 ಮಿನಿಟ್ಸ್ ಅಲ್ಲಿ 2 ಐಬ್ರೋಸ್ ನ ಕೂಡ ನೀವು ಮಾಡ್ಕೋಬಹುದು. ನನಗೆ ತುಂಬಾನೇ ಯೂಸ್ಫುಲ್ ಆಗಿದೆ, ನಿಮ್ಗೂ ಕೂಡ ಯೂಸ್ ಆಗುತ್ತೆ ಅಂತ ಶೇರ್ ಮಾಡ್ತಾ ಇದೀನಿ. ನಿಮ್ಗೆ ಏನಾದ್ರು ಬೇಕಿದ್ರೆ ನಾನು ಪ್ರಾಡಕ್ಟ್ ನ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಮತ್ತೆ ಟ್ಯಾಗ್ ಮಾಡಿರ್ತೀನಿ. ಒಂದ್ಸಲ ಚೆಕ್ ಮಾಡಿ ಓಕೆನಾ. ತುಂಬಾನೇ ಯೂಸ್ಫುಲ್ ಆಗುತ್ತೆ. ತುಂಬಾನೇ ನಿಮ್ಗೆ ಪ್ರೈಸ್ ಕೈಗೆಟ್ಕೋ ಪ್ರೈಸ್ 270 ರುಪೀಸ್ಗೂ ಏನೋ ಸಿಗುತ್ತೆ. ಒಂದ್ಸಲ ಐಬ್ರೋ ಮಾಡ್ಸಕ್ ಹೋದ್ರೆ 50 ರುಪೀಸ್ ತಗೋತಾರೆ ಇವಾಗ. ಸೊ ಒಂದ್ 3 ಮಂತ್ಸ್ ಇದಕ್ಕೆ ಇನ್ವೆಸ್ಟ್ ಮಾಡ್ಬೋದು ಅಂತ ಅನ್ಕೋತೀನಿ. ಸೊ ನನಗೆ ತುಂಬಾನೇ ಯೂಸ್ಫುಲ್ ಆಯ್ತು, ಸೊ ಹೆಲ್ಪ್ ಆಯ್ತು. ಸೊ ಹಾಗಾಗಿ ನಿಮ್ಗೂ ಕೂಡ ತೋರಿಸ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಬೇಕಿದ್ರೆ ನೀವು ಬೈ ಮಾಡ್ಬೋದು. ಆಮೇಲೆ ಇದಕ್ಕೆ ಚಾರ್ಜ್ ಕೊಟ್ಟಿದ್ದಾರೆ ಆಯ್ತಾ. ನೀವು ಮೊಬೈಲ್ ಚಾರ್ಜರ್ ಪ್ಲಗ್ ಇರುತ್ತಲ್ವಾ, ಅದ್ರಲ್ಲಿ ಚಾರ್ಜ್ ಮಾಡ್ಕೋಬಹುದು. 6 ಅವರ್ ಚಾರ್ಜ್ ಮಾಡಿದ್ರೆ ನೀವು 2 ಡೇಸ್ 2 ಟೈಮ್ಸ್ ಐಬ್ರೋಸ್ ನ ಮಾಡ್ಕೋಬಹುದು ಈಸಿಯಾಗಿ. ನೀವೇನ್ ಗೊತ್ತಾ, ಸ್ವಲ್ಪ ಬೆಳೆದಿರುತ್ತೆ ಐಬ್ರೋಸ್. ನಾವು ಅದಕ್ಕೇನೆ ಪಾರ್ಲರ್ಗೆ ಎಲ್ಲರೂ ಫಂಕ್ಷನ್ಗೆ ಹೋಗ್ತಾ ಇರ್ತೀವಿ. ಸಡನ್ಲಿ ನಾವು ಪಾರ್ಲರ್ಗೆಲ್ಲ ಹೋಗಕ್ಕಾಗಲ್ಲ ಅಲ್ವಾ, ಅವಾಗೆಲ್ಲ ತುಂಬಾನೇ ಯೂಸ್ ಆಗುತ್ತೆ. ಇದರಲ್ಲಿ 2 ಇದನ್ನ ಕೊಟ್ಟಿದ್ದಾರೆ ಫ್ರಂಟ್. ಒಂದು ಐಬ್ರೋಸ್ ನ ಮಾಡ್ಕೊಳ್ಳೋದಕ್ಕೆ, ಇನ್ನೊಂದು ಸ್ವಲ್ಪ ದೊಡ್ಡ ಪಿನ್ ಇದೆ. ಅದು ಬಂದು ಫೇಸ್ ಅಲ್ಲಿ ಏರಿರುತ್ತಲ್ಲ ಅದನ್ನ ನೀವು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಯೂಸ್ ನ ಮಾಡ್ಬೋದು. ಅಮ್ಮನೂ ಬರ್ಬೇಕಾ? ಯಾಕೆ ನೀನು ಒಬ್ಳೆ ಹೋಗು. ಅಮ್ಮನೂ ಬರ್ಬೇಕಾ? ಚಪ್ಪಲಿ ಬೇರೆ ಹಾಕತ್ತೀರ ಇಲ್ಲೇ ಹಿಡ್ದುರ್ಕೆ ಹಾಕ. ವೃಷ ಬತ್ತಾವಳ ಆಟಾಡು ಎಲ್ಲರ ಜೊತೆ. ಎಲ್ಲಿ ಹಿಂಕೊಂಡ್ಬಿಡ್ತೇನೆ ಮಕ್ಕಳು ಇಬ್ರು ಸ್ಕೂಲು ಮತ್ತೆ ಅಂಗನವಾಡಿಗೆ ಹೋದ್ಮೇಲೆ ನನ್ಗೆ ನನ್ನ ಹಸ್ಬೆಂಡ್ಗೆ ಒಂದು ಬೆಸ್ಟ್ ಕೆಲಸ ಸಿಕ್ಕಿದೆ. ಹೆಂಗ್ ಗೊತ್ತಾ, ಹೋಗಿ ನೇರ್ಲೆಂಟ್ ತಿಂದು ಬರೋದು. ಡೈಲಿ ಹೋಗಿ ತಿನ್ನೋದೇ ಆಗಿದೆ. ತುಂಬಾ ಬಿಟ್ಟಿದೆ ಮರದಲ್ಲಿ. ಬಟ್ ನಮಗೆ ಮರದಕ್ಕೆ ಹತ್ತೋದಕ್ಕೆ ಆಗಲ್ಲ. ನನ್ನ ಹಸ್ಬೆಂಡ್ ಹತ್ತಲ್ಲ, ನನಗೆ ಮೊದಲೇ ಬರಲ್ಲ. ಸೊ ಕೆಳಗಡೆ ಎಟ್ಕತ್ತೆ, ಅದು ತುಂಬಾನೇ ಬಿಟ್ಟಿದೆ ಆಯ್ತಾ. ಅದನ್ನೇ ಎತ್ಕೊಂಡು ತಿಂದ್ಬಿಟ್ಟು ಮಕ್ಳಿಗೆ ಹಸಿ ತಗೊಂಡು ಮತ್ತೆ ಯಾರಿಗಾರು ಕೊಡೋದಾದ್ರೆ ಅವ್ರಿಗೂ ಸ್ವಲ್ಪ ತಂದ್ಬಿಟ್ಟು ಕೊಡೋದೇ ಡೈಲಿ ಕೆಲಸ ಆಗಿದೆ ನನಗೆ. ಮರದ ಮೇಲಿರೋ ಹಣ್ಣಿಗಿಂತ ಅವಾಗ ತಾನೇ ಅಂದ್ರೆ ಬಿದ್ದು 2-3 ದಿನ ಆಗಿರೋ ಹಣ್ಣಲ್ಲ, ಅವತ್ತು ತಾನೇ ಬಿದ್ದಿರುತ್ತೆ. ಆದ್ರೆ ಇವತ್ತಿನ ಹಣ್ಣು ಬಿದ್ದಿರುತ್ತಲ್ಲ ಅದನ್ನ ಹಾಕೊಂಡು ತಿನ್ಬೇಕು, ತುಂಬಾ ಇಷ್ಟ ಆಗುತ್ತೆ. ಅದು ಏನೋ ಒಂಥರ ಟೇಸ್ಟ್ ಇರುತ್ತೆ ಆಯ್ತಾ. ನೋಡಿ ಚೆನ್ನಾಗಿರೋದನ್ನ ಆಯ್ಕೊಂಡು ತಿನ್ಬೇಕು, ಸೂಪರ್ ಟೇಸ್ಟಿ ಆಗಿರುತ್ತೆ. ನನಗೆ ಅದು ಇಷ್ಟ ಆಗುತ್ತೆ. ಸೊ ನನ್ನ ಹಸ್ಬೆಂಡ್ ಕೂಡ ಕವರಿಗೆ ಕುಯ್ತಾ ಇದ್ರು. ಅಂಕಲ್ ಬರ್ತಾರಲ್ಲ ಪೂಜೆಗೆ, ಅವ್ರ ಮನೆಗೆ ಸ್ವಲ್ಪ ಕೊಟ್ಟು ಬರೋಣ ಅಂತ. ಯಾಕಂದ್ರೆ ಅಂಕಲ್ಗೆ ಸ್ವಲ್ಪ ಕೈ ಗೇಟಾಗಿರೋದ್ರಿಂದ ದೇವಸ್ಥಾನಕ್ಕೆ ಬರ್ತಾ ಇಲ್ಲ. ಈ ವೀಕಿಂದ ಬರ್ತಾರೆ. ಒಂದು 2 ವೀಕ್ಸ್ ಬಂದಿರ್ಲಿಲ್ಲ. ಸರಿ ಇನ್ನೇನು ಖಾಲಿ ಆಗ್ಬಿಡುತ್ತೆ, ಯಾಕೆಂದ್ರೆ ನೋಡಿದ್ಮೇಲೆ ಎಲ್ಲರೂ ಕುಯ್ಕೊಂಡು ಹೋಗ್ತಾರೆ. ಸೊ ಹಂಗಾಗಿ ಖಾಲಿ ಆಗುತ್ತೆ ಅಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಕೊಟ್ಟು ಬರೋಣ ಅಂತ ಅಂದ್ಬಿಟ್ಟು ಕುಯ್ಕೋತಾ ಇದ್ರು.
ಆಮೇಲೆ ಮನೆ ಹತ್ರ ಬಂದು ಮಧ್ಯಾಹ್ನ ಅಡ್ಗೆಗೆ ರೆಡಿ ಮಾಡ್ಕೊತಾ ಇದ್ದೆ. ಹಲಸಿನಕಾಯಿ ಬೀಜ ಇತ್ತು. ಸೊ ಹಾಗಾಗಿ ಇವಾಗೇನ್ ಸೀಸನ್ ಅಲ್ವಾ, ಇವಾಗ ಏನ್ ಸಿಗುತ್ತೆ ಅದನ್ನೆಲ್ಲ ತಿಂದ್ಬಿಡ್ಬೇಕು ಆಯ್ತಾ. ಹಲಸಿನಕಾಯಿ ಬೀಜ ನಿಜವಾಗೂ ತುಂಬಾನೇ ಬೆನಿಫಿಟ್ಸ್ ಇದೆ ಹೆಲ್ತಿಗೆ. ನೀವು ಬೇಕಾದ್ರೆ AI ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ತುಂಬಾನೇ ಕ್ಯಾಲ್ಸಿಯಂ ಎಲ್ಲ ಸಿಗುತ್ತಂತೆ ಅದ್ರಲ್ಲಿ. ಸೊ ಹಳ್ಳಿ ಕಡೆ ಎಲ್ಲ ಕಾಮನ್ ಆಗಿ ಮಾಡೇ ಮಾಡ್ತಾರೆ ಅದನ್ನ, ಅಲಸಿ ಬೀಜದ ಸಾಂಬಾರ್ನ. ನಾನು ಅಲಸಿ ಬೀಜದ ಸಾಂಬಾರ್ ಮಾಡೋಣ ಅಂತ ಕಡಲೆಕಾಳೆಲ್ಲ ನೆನ್ಸಿದ್ದೆ ಬೆಳಗ್ಗೆನೆ, ಅದಕ್ಕೆ ರೆಡಿ ಮಾಡ್ಕೊತಾ ಇದೀನಿ. ಅದು ಸ್ವಲ್ಪ ಹಿಂಸೆ ಆಯ್ತಾ, ಅಲಸಿ ಬೀಜ ಸಿಪ್ಪೆ ಬಿಡಿಸೋದು. ನೀಟಾಗಿ ಡ್ರೈ ಆಗಿದ್ರೆ ಬಿಡಿಸ್ಬೋದು, ಸ್ವಲ್ಪ ಹಸಿ ಇದ್ರೆ ಹಿಂಸೆ ಆಗುತ್ತೆ. ನಾನ್ ಬಿಡಿಸಿದ್ರೆ ಸ್ವಲ್ಪ ಹಸಿ ಇತ್ತು. ಒಬ್ಳೆ ಇದ್ದೆ, ನಿಧಾನಕ್ಕೆ ಬಿಡಿಸ್ಕೊಂಡು ಕೂತಿದ್ದೆ. ತುಂಬಾ ಟೈಮ್ ಹಿಡಿಯುತ್ತೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀಟಾಗಿ ಕೆಚ್ಕೊಂಡು, ಟೈಲ್ಸ್ ಮೇಲೆ ಕೆಚ್ಚಿದ್ರೆ ಟೈಲ್ಸ್ ಕಿತ್ತೋಗ್ಬಿಡುತ್ತೆ ಅಂದ್ಬಿಟ್ಟು ಮ್ಯಾಟ್ ಮೇಲೆ ಕೆಚ್ಕೊತಾ ಇದ್ದೆ. ನೋಡಿ ಇಷ್ಟು ಬಿಡಿಸಿದೀನಿ. ತುಂಬಾನೇ ಈಸಿ ಸಾಂಬಾರ್ಗೆ. ತೆಂಗಿನಕಾಯಿ ಮತ್ತೆ ಟೊಮೊಟೊ, ಈರುಳ್ಳಿ, ಸ್ವಲ್ಪ ಶುಂಠಿ, ಖಾರದ ಪುಡಿ, ಸಾಂಬಾರ್ ಪುಡಿ ಇದನ್ನ ಹಾಕಿ ರುಬ್ಬಿಟ್ಟು ಸಾಂಬಾರ್ಗೆ ತರಕಾರಿ ಎಲ್ಲ ಬೇಯಿಸಿಟ್ಟಿರ್ತೀನಲ್ವಾ ಅದ್ರೊಳಗೆ ರುಬ್ಬಿಟ್ಟು ಹಾಕಿದ್ರೆ ಸಾಂಬಾರ್ ರೆಡಿ ಆಗುತ್ತೆ. ಟೇಸ್ಟ್ ಸೂಪರ್ ಆಗಿರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ, ಅಲಸಿ ಬೀಜ ಅಕ್ಕಿ ಸಾಂಬಾರ್ ಯಾರಾದ್ರೂ ಇನ್ನೂವರೆಗೂ ಮಾಡಿಲ್ಲ. ಸ್ವಲ್ಪ ಸ್ವೀಟ್ ಬರುತ್ತೆ, ಒಂಚೂರು ಹುಣಸೆ ಹಣ್ಣು ಹಾಕೊಳ್ಳಿ. ಅದಾದ್ಮೇಲೆ ಬಂದು ಮನೆ ಮುಂದೆ ಇಲ್ಲಿ ತುಂಬಾನೇ ಗರ್ಕೆ ಎಳ ಎಲ್ಲ ಬೆಳೆಯುತ್ತೆ ಆಯ್ತಾ. ಸೊ ತುಂಬಾನೇ ಹಳ ಬೆಳೆಯುತ್ತೆ ಅಲ್ಲಿ, ಗರ್ಕೆ ಹುಲ್ಲು ಎಲ್ಲ ಬೆಳೆದ್ಬಿಡುತ್ತೆ. ಸೊ ಅದಕ್ಕೆ ನಾನೇನ್ ಅನ್ಕೊಂಡೆ ಅಂದ್ರೆ, ಅದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ನಾನು ಪಾಟ್ಸ್ ಅಲ್ಲಿ ಸ್ವಲ್ಪ ಗುಲಾಬಿ ಗಿಡ, ದಾಸವಾಳ ಗಿಡ ಎಲ್ಲ ಹಾಕಿಟ್ಟಿದ್ದೆ. ಚೆನ್ನಾಗಿ ಚಿಗುರು ಬಂದಿತ್ತು ಅದು. ಅಂದ್ರೆ ಹೊಸ್ದಾಗಿ ನಾನು ಇದು ತಗೊಂಡಿದ್ನಲ್ಲ ಗಿಡಗಳನ್ನ, ಅವಾಗ ಇದ್ದಿದ್ದ ಎಲೆನೆಲ್ಲ ಕಿತ್ಬಿಟ್ಟಿದ್ದೆ ನಾನು. ಇವಾಗ ಹೊಸ್ದಾಗಿ ಚಿಗುರು ಬಂದಿತ್ತು. ಅದು ನಿಮ್ ನೆಲದಲ್ಲಿ ಹಾಕಿದ್ರೆ ಮನೆ ಮುಂದೆನೂ ಚೆನ್ನಾಗಿ ಕಾಣುತ್ತೆ. ಮತ್ತೆ ಪಾಟ್ ಅಲ್ಲಿ ಹಾಕಿದ್ರೆ ಒಂದ್ ಪ್ರಾಬ್ಲಮ್ ಅಂದ್ರೆ, ಮಳೆ ಬಂದಾಗ ನೀರ್ ನಿಂತ್ಕೊಬಿಡುತ್ತೆ ಅದ್ರ ತುಂಬಾ. ಅವಾಗೆಲ್ಲ ಹಿಂಸೆ ನನಗೆ, ಮಳೆ ನೀರಿಂದ ಅವೇನು ಇದ್ ಮಾಡಕ್ಕಾಗಲ್ಲ. ಅದೇ ನೆಲಕ್ಕೆ ಹಾಕಿದ್ರೆ ಮಳೆ ನೀರಿಗೆ ಚೆನ್ನಾಗ್ ಬರುತ್ತೆ ಗಿಡಗಳು. ಅದಕ್ಕೆ ಅಲ್ಲಿಗೆ ಹಾಕೋಣ ಅನ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಗಿಡಗಳನ್ನೆಲ್ಲ ಹಾಕ್ತಿದ್ದೆ. ಒಂದ್ 2ರಿಂದ 3 ಗುಲಾಬಿ ಗಿಡಗಳಿತ್ತು. ಇನ್ನ 1-2 ಗುಣಿಯಷ್ಟು ನಾನು ಈ ದಾಸವಾಳದ ಗಿಡನ ಹಾಕ್ತೆ. ನೀರ್ ಕೊಚ್ಚೋಗ್ಬಾರ್ದು ಅಂದ್ಬಿಟ್ಟು ಕಾಯಿ ಇದಿತ್ತು, ಅದು ನಂಗೆ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಗೊತ್ತಾ. ಎಲ್ಲಾ ಇದು ಕಡ್ಡಿಗಳು ಚೆನ್ನಾಗಿ ಚಿಗುರು ಬಂದಿತ್ತು. ಇವತ್ತು ಹೆಂಗಿದ್ರು ವಿಶ್ವ ಪರಿಸರ ದಿನ ನಾನು ವಿಡಿಯೋ ಮಾಡ್ತಾ ಇದ್ದು. ಸೊ 1-2 ನನ್ನ ಕಡೆಯಿಂದ ಗಿಡಗಳನ್ನ ಹಾಕ್ದಂಗ ಆಗುತ್ತೆ ಅಂದ್ಬಿಟ್ಟು ಹಾಕ್ತೆ. ನೋಡಿ ಇಲ್ಲಿ ಇಷ್ಟೊಂದು ಹಳ ಬೆಳೆದಿದೆ ಅಲ್ವಾ. ಊಟ ಮಾಡ್ಕೊಂಡು ಬಂದು ಅದು ಕ್ಲೀನ್ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸಂಜೆ ಆಯ್ತು, ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿ ಅಟ್ಟಿ ಎಲ್ಲ ತೊಳೆದು ಸ್ನಾನ ಮಾಡಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನೋಡಿ ಎಲ್ಲ ಕ್ಲೀನ್ ಮಾಡಿದ್ನಿ ಆಯ್ತು. ಎಷ್ಟು ಸುಸ್ತಾಯ್ತು ಅಂದ್ರೆ ತುಂಬಾ ಗಲೀಜು ಕೂಡ ಆಗೋಗಿದೆ. ಅದಕ್ಕೆ ಫಸ್ಟ್ ಸ್ನಾನ ಮಾಡಿ ಆಮೇಲೆ ವಿಡಿಯೋ ಮಾಡೋಣ ಅಂದ್ಬಿಟ್ಟು ನೋಡಿ ಎಲ್ಲ ಕ್ಲೀನ್ ಮಾಡಿದೀನಿ. ಇವಾಗ ಇಲ್ಲಿಗೆ ತೊಗರಿ ಕಾಳು ಮತ್ತೆ ಸೇವಂತಿಗೆ ಗಿಡನ ಹಾಕೋಣ ಅಂತ ಅನ್ಕೊಂಡಿದೀನಿ. ನೋಡ್ಬೇಕು, ನಾನು ಹಾಕ್ದಾಗ ವಿಡಿಯೋನ ಶೇರ್ ಮಾಡ್ತೀನಿ. ಇನ್ನು ನನ್ನ ವಿಡಿಯೋದಲ್ಲಿ ಜಾಸ್ತಿ ಗಾರ್ಡನ್ಸ್ ವಿಡಿಯೋಸ್ಗೆ ಬರುತ್ತೆ, ಯಾಕಂದ್ರೆ ನಾನು ಏನ್ ಮಾಡ್ತೀನಿ ಅದನ್ನೇ ತೋರಿಸ್ಬೇಕಲ್ವಾ. ಸೊ ಹಾಗಾಗಿ ಡೈಲಿ ವ್ಲಾಗ್ ಮಾಡೋಣ ಅನ್ಕೊಂಡಿದೀನಿ. ಏನ್ ರ್ಯಾಂಡಮ್ ಆಗಿ ಹೆಂಗಿರುತ್ತೆ ಹಂಗೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋನ ಏನ್ ಮಾಡ್ತೀನಿ. ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ.